ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ಸ್ವಾಮಿಗಳವರು ಅನೇಕ ಕೃತಿರತ್ನಗಳನ್ನು ಮಾಡಿದ್ದಾರೆ. ಅದರಲ್ಲಿ ದಶಾವತಾರದ ಸ್ತವನದ ಪರಶುರಾಮ ದೇವರ ಈ ಚಿಂತನೆಯಲ್ಲಿ ಮಾಡುವ ಪ್ರಯತ್ನವನ್ನು ಮಾಡೋಣ. ಪರಶುರಾಮ ದೇವರ ಅವತಾರದ ಹಿನ್ನೆಲೆ ತುಂಬ ಗೊಂದಲಮಯವಾದದ್ದು. ಶ್ರೀಮದಾಚಾರ್ಯರು ಅದನ್ನ ನಿರೂಪಣೆ ಮಾಡಬೇಕಾದ್ರೆ ತತಸ್ಸು ವಂಶೇ ಶಶಿನ ಪ್ರಸೂತೋ ಗಾಧೀತಿ ಶಕ್ರಃ ತನುಜೋಸ್ಯ ಚಾಸಿ ವರೇಣ ವಿಪ್ರತ್ವಮವಾಪಯೋಸೋ ವಿಶ್ವಸ್ಯ ಮಿತ್ರಂ ಸಹಿಯಾ ಜಗಾಮ. ಚಂದ್ರವಂಶದಲ್ಲಿ ಇಂದ್ರಗಾಧಿ ಅಂತ ಒಬ್ಬ ರಾಜ. ಇಂದ್ರಗಾಧಿ ರಾಜನಿಗೆ ಒಬ್ಳು ಮಗಳಿದ್ದು, ಅವಳ ಹೆಸರು ಸತ್ಯವತಿ. ಸತ್ಯವತಿಯನ್ನ ರುಚಿಕರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡಬೇಕಾದ್ರೆ ಮಾವ ಮತ್ತು ಅಳಿಯನಿಗೆ ಒಂದು ಒಪ್ಪಂದ ಆಗತ್ತೆ. ಇವತ್ತೆಲ್ಲ ಮದುವೆ ಮಾಡಬೇಕಾದ್ರೆ ಅನೇಕ ಒಪ್ಪಂದಗಳು ನಡೆಯುತ್ತೆ ನೋಡ್ರಿ. ನಮ್ಮ ಮಗಳನ್ನ ಹಿಂಗ್ ನೋಡ್ಕೋಬೇಕು, ಹಂಗ್ ಮಾಡ್ಬೇಕು ಅಂತ ಏನೇನೋ ಒಪ್ಪಂದಗಳು, ಅಂತೂ ಕಂಡೀಷನ್ ಮೇಲೆ ಮದುವೆಗಳು ನಡೆಯುತ್ತೆ. ಅವತ್ತು ಮಾತ್ರ ಮಾವ ಅಳಿಯನಿಗೊಂದು ಷರತ್ತು ಹಾಕದು, ಏನಿಲ್ಲ, ನಾನು ನನ್ನ ಮಗಳನ್ನ ನಿಮ್ಗೆ ಕೊಡ್ತೀನಿ, ಆದ್ರೆ ನನಗ್ ಬೇಕಾದದ್ದು ನನಗೆ ಯೋಗ್ಯವಾದ ಮಗು ಬೇಕು. ಅಲ್ಲ, ಈಗಾಗಲೇ ಮದುವೆ ಮಾಡ್ತಾ ಇದ್ದಾನೆ, ಇನ್ನೇನ್ ಮಗು ಬೇಕು? ಶಾಸ್ತ್ರದಲ್ಲಿ ಒಂದು ಮಾತಿದೆ, ಪುತ್ರಿಕಾ ಪುತ್ರ ಧರ್ಮ ಅಂತ ಇದನ್ನ ಕರೀತಾರೆ. ಮಗಳಲ್ಲಿ ಹುಟ್ಟತಕ್ಕಂತಹ ಮಗುವನ್ನ ತಾನು ಸ್ವೀಕಾರ ಮಾಡೋದು. ಈ ಅಭಿಪ್ರಾಯದಲ್ಲಿ ಕೇಳಿದ್ದ ಅಂತಂದ್ರೆ ಇಂದ್ರಗಾಧಿರಾಜ ಆ ಅಭಿಪ್ರಾಯದಲ್ಲಿ ಕೇಳಿದ್ದಲ್ಲ. ಅಳಿಯನಿಗೆ ಅರ್ಥ ಆಯ್ತು, ಈ ರುಚಿಕರಿಗೆ ಅರ್ಥ ಆಯ್ತು. ಆಯ್ತು ಅಂತ ಆಯ್ತು, ನಿಮ್ ಹೇಳಿದ್ದನ್ನ ನಾನು ನಡೆಸ್ತೀನಿ. ವಿಚಿತ್ರವಾದಂತ ಮದುವೆ ಆಯ್ತು. ಮದುವೆ ಎಲ್ಲ ಆದ್ಮೇಲೆ ತಪಸ್ಸಿಗೆ ಹೋದ್ರು. ತಪಸ್ಸಿನ ಕೊನೆ ಭಾಗದಲ್ಲಿ 2 ಪಾಯಸದ ಬಟ್ಲವನ್ನ ಅಭಿಮಂತ್ರಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂತೂ 2 ಪಾಯಸದ ಬಟ್ಲದಲ್ಲಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಕರೆಕ್ಟ್ ಆಗಿತ್ತು, ಈ ಕೇಸರಿ ಎಲ್ಲ ಕರೆಕ್ಟ್ ಆಗಿತ್ತು. ಆದ್ರೆ ಮಂತ್ರಗಳ ವ್ಯತ್ಯಾಸ ಆಗಿತ್ತು. ಮಂತ್ರಗಳ ವ್ಯತ್ಯಾಸ ಆದ್ಮೇಲೆ ಕೊನೆಗೆ 2 ಪಾಯಸದ ಬಟ್ಲವನ್ನ ಕೈಯಲ್ಲಿ ಹಿಡ್ಕೊಂಡು ಬಂದು ಹೆಂಡತಿ ಕೊಟ್ರಂತೆ. 2 ಕೈಯಲ್ಲಿ ಹಿಡ್ಕೊಂಡು ಮಗಳಾದಂತಹ ಸತ್ಯವತಿ ತಾಯಿ ಹತ್ರ ಹೋದ್ಲು. ತಾಯಿ ಕೇಳಿದ್ಲಂತೆ, ನಾನು ನನ್ನ ಪಾಯಸದ ಬಟ್ಲ ತಗೊಂಡ್ರೆ ಅದ್ರಲ್ಲಿ ಜಾಸ್ತಿ ಮಂತ್ರ ಅಭಿಮಂತ್ರಣ ಮಾಡಿರಲಿ, ಎಷ್ಟಿದ್ರು ನಾನು ಅತ್ತೇನೆ. ಅಂತೂ ಮಗಳು ಅವಳು ಹೆಂಡತಿ ಆಗ್ತಾಳೆ, ಆ ಪಾಯಸದ ಬಟ್ಲದಲ್ಲಿ ಜಾಸ್ತಿ ಮಂತ್ರವನ್ನ ಅಭಿಮಂತ್ರಣೆ ಮಾಡಿರ್ತಾರೆ. ಅವಳು ಕೇಳಿದಂತೆ, ನಿನ್ ಪಾಯಸದ ಬಟ್ಲ ನನಗ್ ಕೊಡು, ನನ್ನ ಪಾಯಸದ ಬಟ್ಲ ನೀನ್ ತಗೋ. ಆಯ್ತು, ಅಮ್ಮ ಕೇಳಿದಾಳಲ್ಲ ಅಂದ್ಕೊಂಡು ಎಕ್ಸ್ಚೇಂಜ್ ಆಫರ್ ಆಯ್ತು. ಎಕ್ಸ್ಚೇಂಜ್ ಆಫರ್ ಆಗಿದ್ದ ಚೇಂಜ್ ಆಗೋಯ್ತು. ಮಗು ಆದ್ವ ಸಂದರ್ಭ, ತುಂಬು ಗರ್ಭಿಣಿಗಳಾದ ಸತ್ಯವತಿ ರುಚಿಕರ ಹತ್ರ ಬರ್ತಾಳೆ. ರುಚಿಕರ ಹತ್ರ ಬಂದು ಕೇಳಿದ್ಲಂತ, ನೀನು ಇಂಥ ತಪ್ಪನ್ನ ಮಾಡ್ತಿದಿ ಅಂತ ನನ್ಗನ್ಸಿರ್ಲಿಲ್ಲ, ಅಂತ ಭಯಂಕರವಾದ ತಪ್ಪು ಮಾಡಿದಿ. ಅಲ್ಲ, ನಾನಿಂಥ ಯಾವುದು ತಪ್ಪುಗಳನ್ನು ಮಾಡಿಲ್ಲ ಅಂತಂದಾಗ ಏನೇನಾಯ್ತು ಇತ್ಯಾದಿ ವೃತ್ತಾಂತಗಳನ್ನೆಲ್ಲ ಹೇಳಿ ಕೊನೆಗೆ ನಮ್ಮ ತಾಯಿ ಕೇಳಿದ್ಲು, ಆದ್ರಿಂದಾಗಿ ನಾನು ನನ್ನ ಪಾಯಸದ ಬಟ್ಲವನ್ನ ಅವಳಿಗೆ ಕೊಟ್ಟೆ, ಅವಳಿಗೆ ಪಾಯಸದ ಬಟ್ಲ ನನಗ್ ಕೊಟ್ಟೆ. ಕೊನೆಗೆ ನಮ್ದು ಬ್ರಾಹ್ಮ ವಂಶ, ಬ್ರಾಹ್ಮಣರ ವಂಶ, ಆ ಬ್ರಹ್ಮ ತೇಜಸ್ ಬರಬೇಕು ಅಂತ ಆ ಪಾಯಸದ ಬಟ್ಲದಲ್ಲಿ ವಿಚಿತ್ರವಾದ ಮಂತ್ರಗಳನ್ನ ಹೇಳಿ ಅಭಿಮಂತ್ರಣ ಮಾಡಿ. ಇಂದ್ರಗಾಧಿರಾಜ ತಾನು ಕೇಳಿದ್ದ ಮದುವೆ ಸಂದರ್ಭದಲ್ಲಿ ನನಗೆ ಯೋಗ್ಯವಾದ ಮಗು ಬೇಕು, ನನಗೆ ಯೋಗ್ಯವಾದ ಮಗು ಅಂತಂದ್ರೆ ಕ್ಷಾತ್ರ ತೇಜಸ್ಸಿನ ಮಗು ಬೇಕು ಅಂತ ಆತ ಕೇಳಿದ್ದ. ಆತನ ಹೊಟ್ಟೆಯಲ್ಲಿ ಬ್ರಹ್ಮ ತೇಜಸ್ಸಿನ ಮಗು ಬರತ್ತೆ. ಕೊನೆಗೆ ಸತ್ಯವತಿ ಕೇಳ್ತಾಳೆ, ನೀವು ಏನನ್ ಬೇಕಾದ್ರೂ ಮಾಡ್ತೀರಿ, ಬರೋದಂತೂ ಕ್ಷಾತ್ರ ತೇಜಸ್ಸಿನ ಮಗು ಬರತ್ತೆ. ಆ ಕ್ಷಾತ್ರ ತೇಜಸ್ಸಿನ ಮಗು ನನ್ ಮೊಮ್ಮಗನಾಗಲಿ, ನನ್ ಮಗ ಆಗೋದ್ ಬೇಡ ಅಂತಂದಾಗ ರುಚಿಕರು ಸತ್ಯವತಿಯ ಮಾತನ್ನು ಕೇಳಿಕೊಂಡು ಅವನ ಮೊಮ್ಮಗನನ್ನಾಗಿ ಮಾಡ್ತಾರೆ. ಅವರ ಮಕ್ಕಳೇನೆ, ರುಚಿಕರ ಮಕ್ಕಳೇನೆ ವಿಶೇಷವಾದಂತಹ ಜಮದಗ್ನಿಗಳು. ಆ ಜಮದಗ್ನಿಗಳ ಮಕ್ಕಳೇನೆ ಜಾಮದಗ್ನಿಯರು ಪರಶುರಾಮದೇವರು. ಆದ್ರೆ ಕುಲ ಬಂದು ಬ್ರಾಹ್ಮ ಕುಲ, ತೇಜಸ್ಸು ಬಂದು ಕ್ಷಾತ್ರ ತೇಜಸ್ಸು. ಇಂದ್ರಗಾಧಿಯ ರಾಜನ ಕೇಳಿದ್ದು ಏನು ಅಂತಂದ್ರೆ ನನಗೆ ಯೋಗ್ಯವಾದ ಮಗು ಬೇಕು ಅಂತ. ಆದ್ರೆ ಅವನಿಗಾಗಿದ್ದು ಬ್ರಾಹ್ಮ ತೇಜಸ್ಸಿನ ಅದ್ಭುತವಾದಂತಹ
ಮಗುವಂತೂ ಅವರೇ ವಿಶ್ವಾಮಿತ್ರರು. ಇವತ್ತು ನಾವೆಲ್ಲ ಗಾಯತ್ರಿ ಮಂತ್ರ ಜಪ ಮಾಡ್ತೀವಿ. ಆ ಗಾಯತ್ರಿ ಮಂತ್ರವನ್ನ ಲೋಕಕ್ಕೆ ತೋರಿಸಿದವರು ಅದು ವಿಶ್ವಾಮಿತ್ರರು. ಇಂತಹ ವಿಶ್ವಾಮಿತ್ರರು ಆ ಕಡೆ ಬರ್ತಾರೆ. ಇಲ್ಲಿ ಪರಶುರಾಮ ದೇವರು ಮಾಡಿದ್ದು ಏನ್ ವ್ಯಾಪಾರ? ಪರಶುರಾಮ ದೇವರ ಹಿನ್ನೆಲೆನೇ ಒಂದು ವಿಚಿತ್ರ. ಆದ್ರೆ ನಂತರದಲ್ಲಿ ಅದನ್ನ ರಾಘವೇಂದ್ರ ಸ್ವಾಮಿಗಳವರು ಆ ತೊಟ್ಟಲಲ್ಲಿ ಹಾಕಿ ರಾಮನನ್ನ ಪೂಜೆ ಮಾಡ್ಬೇಕಾದ್ರೆ ಚಂದ್ರಮಾ ಇವ ಭವೋ ರಚಯನ್ ಕ್ಷತ್ರಯೋಗಮಪಿ ಯತ್ವಮಲಾಸೀ ತೇನ ಶಾಸ್ತ್ರವಯಶೋಂಬುಜ ರಾಜಿ ಮುದ್ರಣಂ ತವ ಕೃತಿಂ ಬಹುಮನ್ನೇ. ಭೂಮಿಯಲ್ಲಿ ಒಂದು ಕ್ರಮ ಇದೆ. ಚಂದ್ರ ನಕ್ಷತ್ರಗಳು ಸೇರ್ಕೊಂಡು ಭೂಮಿಗೆ ಒಳ್ಳೆ ಆಹ್ಲಾದತೆಯನ್ನು ಉಂಟು ಮಾಡುತ್ತೆ. ಅಲ್ಲೂ ಚಂದ್ರನೂ ಬೇಕು, ನಕ್ಷತ್ರನೂ ಬೇಕು. ಭೂಮಿಯನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಅವ್ರು ಯಾರು ಬೇಕು ಅಂತಂದ್ರೆ ಕ್ಷತ್ರಿಯರು ಬೇಕು. ಅಂತೂ ರಾಜರುಗಳೇ ಇಲ್ಲ, ನಿಯಾಮಕರೇ ಇಲ್ಲ ಅಂತ ಆದ್ರೆ ಭೂಮಿ ತಾನು ಹೇಗ್ ಬೇಕಾದ್ರೂ ಬೆಳೆಯುತ್ತೆ. ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಇದ್ದ ಅಂತ ಆದ್ರೆ ಆ ಮನೆ ಚೆನ್ನಾಗಿ ನಡೆಯುತ್ತೆ. ಯಜಮಾನನೇ ಇಲ್ಲದೆ ಇರತಕ್ಕಂಥವನು ಆದ್ರೆ ಏನ್ ಬೇಕಾದ್ರೂ ಆಗತ್ತೆ. ಅದೇ ರೀತಿಯಾಗಿ ಈ ಪರಶುರಾಮ ದೇವರು ಮಾಡಿದ್ದೇನು ಅಂತಂದ್ರೆ ಭೂಮಿ, ಚಂದ್ರ ಮತ್ತು ನಕ್ಷತ್ರ ಸೇರ್ಕೊಂಡು ಭೂಮಿಗೆ ಯಾವ ರೀತಿಯಾಗಿ ಬೆಳಕನ್ನು ಕೊಡ್ತಾರೆ. ಆದ್ರೆ ಪರಶುರಾಮ ದೇವರು ಮಾಡಿದ್ದೇನು ಅಂತಂದ್ರೆ ಇಡೀ ಭೂಮಿಯಲ್ಲಿರತಕ್ಕಂತಹ ಕ್ಷತ್ರ ಕುಲವನ್ನ ನಾಶ ಮಾಡ್ತಾ 21 ಬಾರಿ ಭೂಮಂಡಲಕ್ಕೆ ಓಡಾಡಿ ಅನೇಕ ಕ್ಷತ್ರಿಯರನ್ನ ಕ್ಷಾತ್ರ ತೇಜಸ್ಸಿರತಕ್ಕಂತಹ ವ್ಯಕ್ತಿಗಳನ್ನ ನಾಶ ಮಾಡಿ ಆ ಕ್ಷಾತ್ರ ತೇಜಸ್ಸು ಅದು ಮುದುರ್ಕೊಂಡು ಹೋಯ್ತಂತೆ. ಅಂತೂ ಮಗ್ಗು ಯಾವತ್ತೂ ಕೂಡ ಅದು ಅರಳಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಹೂವು ಚೆನ್ನಾಗಿ ಕಾಣಬೇಕು ಅಂತಂದ್ರೆ ಅರಳಬೇಕು. ಆ ರೀತಿಯಾಗಿ ಅದು ಮೊಗ್ಗಾಗಿ ಉಳಿತು ಅಂತ ಆದ್ರೆ ಅದೇನೂ ಇಲ್ಲ. ಕ್ಷಾತ್ರ ತೇಜಸ್ಸನ್ನ ಅರಳದೇ ಇರೋ ಹಾಗೆ ಮಾಡಿದ್ರು. ಅದು ಯಾರು ಅಂತಂದ್ರೆ ಅದು ಪರಶುರಾಮ ದೇವರು ಅಂತ. ಈ ರೀತಿಯಾದಂತಹ ಅವರ ಅದ್ಭುತವಾದಂತಹ ಶಕ್ತಿ, ಪರಾಕ್ರಮ, ಆ ಪರಾಕ್ರಮದಿಂದ ದುಷ್ಟರನ್ನ ಸಂಹಾರ ಮಾಡಿರ್ತಕ್ಕಂಥವರು ಪರಶುರಾಮ ದೇವರು ಅಂತ ಈ ಮಾತುಗಳನ್ನ ಈ ಸಂದರ್ಭದಲ್ಲಿ ಅಂತೂ ದುಷ್ಟರ ಸಂಹಾರಕ್ಕಾಗಿ ಅವತಾರ ಮಾಡಿರ್ತಕ್ಕಂತಹ ರೂಪ ಅದು ಪರಶುರಾಮ ದೇವರ ರೂಪ. ಅದನ್ನ ಹೇಳ್ತಾ ರಾಘವೇಂದ್ರ ಸ್ವಾಮಿಗಳವರು ಚಂದ್ರಮಾ ಇವ ಭವೋ ರಚಯನ್ ಕ್ಷತ್ರಯೋಗಮಪಿ ಯತ್ವಮಲಾಸೀ ತೇನ ಶಾಸ್ತ್ರವಯಶೋಂಬುಜ ರಾಜಿ ಮುದ್ರಣಂ ತವ ಕೃತಿಂ ಬಹುಮನ್ನೇ. ನಿನ್ನ ಆ ಅದ್ಭುತವಾದ ಸಾಮರ್ಥ್ಯವನ್ನ ನಾನು ವರ್ಣನೆ ಮಾಡ್ತೀನಿ, ಶ್ಲಾಘಿಸ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳವರು ಅದನ್ನ ವರ್ಣನೆ ಮಾಡ್ತಾ ಈ ರೀತಿಯಾಗಿ ಪರಶುರಾಮ ದೇವರು ಮಾಡಿರ್ತಕ್ಕಂತಹ ವ್ಯಾಪಾರ ಅದು ವಿಚಿತ್ರವಾದ ವ್ಯಾಪಾರ. ಎಲ್ಲ ದುಷ್ಟರನ್ನ ಸಂಹಾರವನ್ನ ಮಾಡಿರ್ತಕ್ಕಂಥದ್ದು. ಅಂತಹ ಪರಶುರಾಮ ದೇವರಿಗೆ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳಿ ಪರಶುರಾಮ ದೇವರನ್ನ ವರ್ಣನೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.